ಇನ್ನು ಜಾತಿ ಗಣತಿ ವಿಚಾರವಾಗಿ ಕೂಡ ರಾಜ್ಯದಲ್ಲಿ ಜಾತಿ ಫೈಟ್ ತುಂಬಾ ಜೋರಾಗಿ ನಡೀತಾ ಇದೆ. ಸಹಜವಾಗಿ ವಿಪಕ್ಷ ನಾಯಕರು ಈಗಾಗಲೇ ಜಾತಿ ಗಣತಿಯ ಕಾಲಂನಲ್ಲಿರುವಂತಹ ಅನೇಕ ಪ್ರಶ್ನೆಗಳನ್ನ ಅಥವಾ ಪ್ರಶ್ನಾವಳಿಗಳನ್ನ ಅವರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಖಾಸಗಿ ಮಾಹಿತಿಯನ್ನ ಕೇಳ್ತಾ ಇದ್ದಾರೆ. ಇದರ ಜೊತೆಗೆ ಈಗ ಸಂಘಟನೆಗಳ ವಿವರವನ್ನು ಕೂಡ ಕೇಳ್ತಾ ಇದ್ದಾರೆ. ಈ ಮೂಲಕ RSS ಕಾರ್ಯಕರ್ತರನ್ನ ಇವನ್ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂಥ ಮಾತನ್ನ ಆರೋಪವನ್ನ ಪ್ರಹ್ಲಾದ್ ಜೋಶಿ ಅವರು ಮಾಡಿದ್ದಾರೆ. ಇದರ ಜೊತೆಗೆ ಅತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಈ ಆರೋಪಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಹಿಂದೂ ಸಮಾಜವನ್ನ ಇಬ್ಬಾಗ ಮಾಡಬೇಕು, ಜಾತಿ ಹೊಡೆಯಿದೆ ಹೆಂಗೆ ಅಂದ್ರೆ ಯಾವ RSS ಅಂತ ಹೇಳಿದ್ರೆ ಅವ್ನು ಹೋಗಿ ಹಿಡ್ಕೊಂಡು ಹೋಗೋರು. ಧರ್ಮಗಳ ಬಗ್ಗೆ ಬೆಂಕಿ ಹಂಚೋ ಸಿದ್ದರಾಮಯ್ಯ. ಬಿಜೆಪಿ ಎಲ್ಲ ಪಟ್ಟಿಗರು ಮಾತಾಡ್ತಾರಲ್ಲ. ಸೆಪ್ಟೆಂಬರ್ 22ರಿಂದ ಶುರುವಾದ ಜಾತಿ ಗಣತಿ ಆರಂಭದ ಗೊಂದಲಗಳನ್ನು ಸರಿಪಡಿಸಿಕೊಂಡು ಸಾಗಿದೆ. ಬೆಂಗಳೂರಲ್ಲಿ ಮಾತ್ರ ನಾಳೆಯಿಂದ ಸಮೀಕ್ಷೆ ನಡೆಸಲು ಸರ್ಕಾರ ಮುಂದಾಗಿದೆ. ಟೌನ್ ಹಾಲ್ನಲ್ಲಿ ಇಂದು ಗಣತಿದಾರರಿಗೆ ಅಂತಿಮ ಹಂತದ ತರಬೇತಿ ನೀಡಲಾಗುತ್ತಿದೆ. ಹೌ ಎಲೆಕ್ಷನ್ಸ್ ನಾವು ಯಾವ ಟೈಪ್ ಮಾಡ್ತಾರೆ, ಮಸ್ಟರಿಂಗ್ ಪಾಯಿಂಟ್, ಆ ಮಸ್ಟರಿಂಗ್ ಪಾಯಿಂಟಲ್ಲಿ ಎಲ್ಲರೂ ಕೂಡ ಅಸೆಂಬಲ್ ಮಾಡ್ತಾರೆ. ಅಲ್ಲಿ ಅವ್ರಿಗೆಲ್ಲ ಒಂದು ಕಿಟ್ಟಿಯನ್ನು ಕೊಡಬೇಕು. ಅಲ್ಲಿ ಕೂಡ ಇಂಡಿವಿಜುವಲ್ ಆಗಿ ಒಂದೊಂದು ಮಾಸ್ಟರ್ಸ್ ಟ್ರೈನರ್ ಕೂಡ ಒಂದೊಂದು ವಾರ್ಡ್ ಕೂಡ ನಾವು ಅಪಾಯಿಂಟ್ಮೆಂಟ್ ಮಾಡಿದ್ದಾನೆ. ಅವರು ಈ ಟೈಪ್ ಏನಾದರೂ ಅವ್ರಿಗೆ ಸಮಸ್ಯೆ ಇರ್ತದೆ, ಏನಾದರೂ ಇಶ್ಯೂಸ್ ಇರ್ತದೆ ಅಂದರೆ ಇಂಡಿವಿಜುವಲ್ ಆಗಿ ಕೂಡ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ. ಈ ನಡುವೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಫೋಟಕ ಆರೋಪವೊಂದನ್ನ ಮಾಡಿದ್ದಾರೆ. ಸಮೀಕ್ಷೆಯಲ್ಲಿ ಯಾವುದಾದ್ರೂ ಸಂಘಟನೆ ಸದಸ್ಯರಾಗಿದ್ದಾರಾ ಅನ್ನೋ ಪ್ರಶ್ನೆ ಇದೆ. RSS ಸದಸ್ಯರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂದಿದ್ದಾರೆ. ನೀವು ಯಾವ್ದಾದ್ರು ಸಾಮಾಜಿಕ ಸಂಘಟನೆಯ ಸದಸ್ಯರಾಗಿದ್ದೀರಾ ಅಂದ್ರೆ ಯಾವ್ರಿ RSS ಅಂತ ಹೇಳಿದ್ರೆ ಅವ್ನು ಹೋಗಿ ಹಿಡ್ಕೊಂಡು ಹೋಗೋರು. ಯಾವ್ರಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಅಂತಂದ್ರೆ ಅವನ ಮೇಲೆ ಕಣ್ಣಿಡೋರು. ಇಷ್ಟೇ ಅಲ್ಲ, ಪ್ರಹ್ಲಾದ್ ಜೋಶಿ ಅವರು ಸಮೀಕ್ಷೆ ಮೂಲಕ ಹಿಂದೂ ಸಮಾಜದ ಇಬ್ಬಾಗ ಮಾಡ್ತಿದ್ದಾರೆ ಅಂದಿದ್ರು. ಆದ್ರೆ ಸಿಎಂ ಮಾತ್ರ ಮತಾಂತರ ಆದವರು ಹಾಗೆ ಬರ್ಸಿದ್ರೆ ನಾನೇನ್ ಮಾಡ್ಲಿ ಅಂತ ಹೇಳಿದ್ರು. ವಿರೋಧ ಮಾಡೋ ಪ್ರಶ್ನೆ ಇಲ್ಲ, ಆದ್ರೆ ಇವರೇನೋ ಹಿಂದೂ ಸಮಾಜವನ್ನ ಇಬ್ಬಾಗ ಮಾಡಬೇಕು, ಚೂರು ಮಾಡಬೇಕು ಅಂತ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ವಿರೋಧ. ಜಾತಿ ಹೊಡೆಯಿದೆ ಹೆಂಗೆ ಹೇಳಪ್ಪ. ನಿಮ್ ಪ್ರಕಾರ ನಾವ್ ಹೆಂಗ್ ಜಾತಿ ಹೊಡಿತೇವೆ? ನೀನು ಕನ್ವರ್ಟ್ ಬ್ರಾಹ್ಮಣ ಇದೆಯಾ, ಕನ್ವರ್ಟ್ ಆಗ್ಬಿಡ್ತೀಯ. ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬರ್ಕೊಂಡು ನಾನೇನ್ ಮಾಡ್ಲಿ? ಇನ್ನು ಅಶೋಕ್ ರಾಜ್ಯ ಸರ್ಕಾರ ಬೆಂಕಿ ಹಚ್ಚೋ ಕೆಲಸ ಮಾಡ್ತಿದೆ ಅಂತ ಗುಡುಗಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ ಮಧು ಬಂಗಾರಪ್ಪ ಬಿಜೆಪಿಯ ದೊಡ್ಡ ನಾಯಕರೇ ಮಾತಾಡಿಲ್ಲ ಅಂದಿದ್ದಾರೆ. ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್ ಇವ್ರಿಗೆ ಒಂದೇ ಒಂದು ಜ್ಞಾಪಕ ಬರೋದು ಜಾತಿಗಳ ಮಧ್ಯೆ ವೈಮನಸ್ಯ ಮಾಡೋದು, ಧರ್ಮಗಳ ಬಗ್ಗೆ ಬೆಂಕಿ ಹಂಚೋ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಇವತ್ತು ಕರ್ನಾಟಕದಲ್ಲಿ. ಕರ್ನಾಟಕ ರಾಜ್ಯ ಸರ್ಕಾರ, ರಾಜ್ಯದ ಜನರು ನಿಮ್ಮನ್ನು ಧಿಕ್ಕರಿಸಿದ್ದಾರೆ. ಅಶೋಕ್ ಅವರೇ ನೋಡಿ, ಯಡಿಯೂರಪ್ಪರು ಬಾಯ್ ಬಿಟ್ಟಿಲ್ಲ ಇದ್ರ ಬಗ್ಗೆ. ಯಡಿಯೂರಪ್ಪರು ಮಾತಾಡಿದಾರ? ಎಲ್ಲೂ ಮಾತಾಡಿಲ್ಲ. ದೇವೇಗೌಡರು ಮಾತಾಡಿದಾರ? ಈ ದೇಶವನ್ನು ಆಳಿದವರು ಮಾತಾಡಿದಾರ? ಬಿಜೆಪಿಯವರೆಲ್ಲ ಪಟ್ಟಿಗರು ಮಾತಾಡ್ತಾರಲ್ಲ. ಇತ ಅರಮನೆ ಮೈದಾನದಲ್ಲಿ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ಸುದ್ದಿಗೋಷ್ಠಿ ನಡೆಸಿ ಧರ್ಮದ ವಿಚಾರವಾಗಿ ಏನು ಬರೆಸಬೇಕು ಅನ್ನೋದರ ಬಗ್ಗೆ ಸ್ಪಷ್ಟನೆ ನೀಡಿದ್ರು. ನಮಗೆ ಪ್ರತ್ಯೇಕ ಕಾಲಮ್ ಇನ್ನೂ ಸಿಕ್ಕಿಲ್ಲ. ಇತರೆ ಅನ್ನುವ ಕಾಲಂಬದಲ್ಲಿ ನಾವು ಲಿಂಗಾಯತ ಅಂತ ಧರ್ಮ ಅನ್ನುವ ಇತರೆ ಅಂತ ಇತರ ಧರ್ಮದವರಿಗೆ ಇತರೆ ಅಂತ ಒಂದು ಕಾಲಮ್ ಇದೆ. ಆ ಕಾಲಂದಲ್ಲಿ ಲಿಂಗಾಯತ ಅಂತ ಸ್ಪಷ್ಟವಾಗಿ ಬರೀಬೇಕು. ಆಮೇಲೆ ಜಾತಿ ಕಾಲಂದಲ್ಲಿ ಅವರವರ ಲಿಂಗಾಯತ ಪಂಚಮಸಾಲಿ, ಲಿಂಗಾಯತ ಪಂಚ ಏನ್ ಬೇಕಾದರೂ ಬರಿಬಹುದು. ರಾಜಕೀಯ ಜಟಾಪಟಿಗಳ ನಡುವೆ ರಾಜ್ಯದ ಹಲವೆಡೆ ಗಣತಿ ನಡೆಯುತ್ತಿದೆ. ತುಮಕೂರಿನಲ್ಲಿ ಸಮೀಕ್ಷೆ ಮಾಡಲು ಹೋಗಿದ್ದ ಮುಸ್ಲಿಂ ಶಿಕ್ಷಕಿಗೆ ಮಾಹಿತಿ ನೀಡಲು ಕೆಲವರು ನಿರಾಕರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಶಿವಮೊಗ್ಗದಲ್ಲಿ ಜಾತಿ ಗಣತಿ ಹೆಸರಿನಲ್ಲಿ ಒಂದು ದರೋಡೆ ಮಾಡುವಂಥ ಪ್ರಯತ್ನ ನಡೆದಿದೆ. ಶಿವಮೊಗ್ಗದಿಂದ ಬ್ರೇಕಿಂಗ್ ಬರ್ತಾ ಇದೆ. ಜಾತಿ ಗಣತಿ ಹೆಸರಿನಲ್ಲಿ ಒಂದು ದರೋಡೆಗೆ ಯತ್ನವನ್ನ ಮಾಡಲಾಗಿದೆ. ಶಿವಮೊಗ್ಗದ ಆಜಾದ್ ಕಾಲೋನಿಯಲ್ಲಿ ನಡೆದಂಥ ಘಟನೆ. ಜಾತಿ ಗಣತಿ ಮಾಡೋರ ಸೋಗಿನಲ್ಲಿ ಬಂದಿದಂಥ ಇಬ್ಬರು ತಸ್ಲಿಮಾ ಮತ್ತು ಅಸ್ಲಾಂ ಅನ್ನೋ ಇಬ್ಬರಿಂದ ಈ ಕೃತ್ಯ. ತಸ್ಲಿಮಾ ಮತ್ತು ಅಸ್ಲಾಂ ಅನ್ನುವಂಥ ಇಬ್ಬರಿಂದ ಈ ಕೃತ್ಯವನ್ನು ಎಸಗಲಾಗಿದೆ. ಇನ್ನು ದಿಲ್ಶಾದ್ ಅನ್ನೋ ಮಹಿಳೆ ಮೇಲೆ ಕಿರಾತಕರು ಹಲ್ಲೆ ಕೂಡ ಮಾಡಿದ್ದಾರೆ. ಜೊತೆಗೆ ಆಧಾರ್ ಕಾರ್ಡ್ ಕೊಡುವಂತೆ ಕೇಳಿದಂಥ ತಸ್ಲಿಮಾ ಮನೆ ಒಳಗೆ ಹೋಗ್ತಾ ಇದ್ದಂತೆ ದಿಲ್ಶಾದ್ ಮೇಲೆ ಹಲ್ಲೆಯನ್ನು ಮಾಡಲಾಗಿದೆ. ದಿಲ್ಶಾದ್ ತಲೆಗೆ ರಾಡ್ನಿಂದ ಹೊಡೆದ ತಸ್ಲಿಮಾ. ಸ್ಥಳದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಂಥ ಮಹಿಳೆ ದಿಲ್ಶಾದ್. ಅದೇ ರೀತಿ ಈ ವೇಳೆ ದಿಲ್ಶಾದ್ ರಕ್ಷಣೆಗೆ ಸ್ಥಳೀಯರು ಕೂಡ ಬರ್ತಾರೆ. ಮನೆ ಒಳಗೆ ಹೋಗಿ ಅಡಗಿ ತಸ್ಲಿಮಾ ಕೂತಿರ್ತಾರೆ. ಅದಾದ ಬಳಿಕ ಸಾಕಷ್ಟು ಹೈಡ್ರಾಮಾ ಕೂಡ ಆಗುತ್ತೆ. ಇನ್ನು ತಸ್ಲಿಮಾಳನ್ನು ಅಲ್ಲಿದ್ದ ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸ್ತಾರೆ. ತಸ್ಲಿಮಾ ತಂದಿದ್ದಂಥ ಬ್ಯಾಗ್ನಲ್ಲಿ ಮಾರಕಾಸ್ತ್ರದ್ದು ಪತ್ತೆಯಾಗಿದೆ.
ಸೆನ್ಸಸ್ಸಿಗೆ ಬಂದಿರೋದು ನಾವು, ನಿಮ್ದು ಒಂದೇ ಮನೆ ಬಾಕಿ ಇರೋದು ಎಲ್ಲರದಾಯ್ತು ಅಂದ್ಲು. ಅದಕ್ಕೋಸ್ಕರ ತೆಗೆದು ಆಧಾರ್ ಕಾರ್ಡ್ ತರಕ್ಕಂತ ಹೋದೆ. ಹೋಗಿದ್ದು ಹಿಂದ್ಗಡೆನೆ ಬಂದು ರೂಮಲ್ಲೇ ಬಂದು ಅಲ್ಲೇ ರೂಮಲ್ಲೇ ಹೊಡೆದಿದ್ದಾಳೆ ಡೋರ್ ಹತ್ರ. ಬಟ್ಟೆ ಅಂದರೆ ಮಾಸ್ಕ್, ಅವ್ರು ನಿಖಾಬ್ ಹಾಕ್ತಾರಲ್ಲ, ನಿಖಾಬು ಮತ್ತು ಕಪ್ಪು ಇದು ಹಾಕೊಂಡಿದ್ದು, ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡಿದ್ದಾಳೆ. ಅಲ್ಲಿ ಅದ್ರ ಹೊಡೆಯುವಾಗ ಬಟ್ಟೆ ಹಾಕಿರಲಿಲ್ಲ. ಎಳ್ಕೊಂಡು ಹೋಗಿ ಅಲ್ಲಿ ನಾನು ಕೂಗ್ದೆ ಅಲ್ಲ, ಕೂಗುವಾಗ ಬಟ್ಟೆ ತುರಿದ್ಲು. ಅದು ಕಪ್ಪುದನ್ನು ಸರಿ ನೋಡೋಕ್ಕಾಗಿಲ್ಲ, ಕಪ್ಪಿತ್ತು, ಇಷ್ಟು ದೊಡ್ಡ ಇದ್ದಿತ್ತು, ರಾಡ್ ಹಾಗೇನೆ ಇತ್ತು ಹೊಟ್ಟೆ ರಾಡ್. ಹೌದು, ನನ್ನ ಹತ್ರ ಆಧಾರ್ ಕಾರ್ಡ್ ಕೇಳಿದ್ದು.